Are you excited? ನಾವು ಇವಾಗ ಹೊಚಿಮಿನ್ ಸಿಟಿಯಲ್ಲಿ ಓಪನ್ ಹಬ್ ಬಸ್ಸಲ್ಲಿ ಸಿಟಿ ಟೂರ್ ಹೋಗೋಣ ಅಂತ ಬಂದಿದ್ದೀವಿ. ಮ್ಯೂಸಿಯಂ ಇದು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ವಿಯೆಟ್ನಾಂ ಸೀರೀಸ್ ಈ ವಿಡಿಯೋಯಿಂದ ಸ್ಟಾರ್ಟ್ ಆಗುತ್ತೆ. ಈಗ ನಾವು ಕಾಪರ್ನ ಬೋರ್ಡಿಂಗ್ ಬಿಟ್ಟು ಏರ್ಪೋರ್ಟ್ಗೆ ಹೊರಡಬೇಕು. ಅವನ್ನ ಡ್ರಾಪ್ ಮಾಡೋಣ ಅಂತ ಬಂದಿದ್ದೀವಿ. ನಾವು ಹೋಗ್ತಾ ಇರೋದು 8 days ಟ್ರಿಪ್. ಈಚ್ ಡೇ ಮತ್ತು ಅದ್ರದ್ದು ರೆಸ್ಪೆಕ್ಟಿವ್ ಅಟ್ರಾಕ್ಷನ್ಸ್, ಫುಡ್ ಸ್ಟೇ ಅದೆಲ್ಲ ಬಡ್ಜೆಟ್ನ ಒಂದು ಸಪ್ರೇಟ್ ವೀಡಿಯೋದಲ್ಲಿ ಮಾಡೋಣ ಅಂತಿದ್ದೀವಿ. ಆ್ಯಕ್ಚುಲಿ ನಾವು ಬುಕ್ ಮಾಡಿದ್ದು ಫ್ಲೈಟ್ಗೆ ಪರ್ ಕಪಲ್ 20 kg ಅಲೋವೆನ್ಸ್ ಇತ್ತು, ಪ್ಲಸ್ 7 kg ಈಚ್ ಕ್ಯಾಬಿನ್ ಬ್ಯಾಗ್. ಬಟ್ ಇವಾಗ ನೋಡಿದ್ರೆ 20 kgಗಿನ ಎಕ್ಸೀಡ್ ಆಗ್ತಿದೆ ನಮ್ಮ ಲಗೇಜು. ನಾನು ಹೋಗಬೇಕಾದ್ರೆ 20 kg ವಾಸ್ ಸಫಿಷಿಯೆಂಟ್. ಇವಾಗ ಕಸ್ತಾ ಇರೋದ್ರಿಂದ ಜಾಸ್ತಿ ಆಗ್ತಿದೆ. ಸೊ ಆಮೇಲೆ ಇವರು ಪೇರೆಂಟ್ಸ್ ಅವ್ರದ್ದು ಲಗೇಜಿಂದ 1 or 2 kgs ಡಿಫ್ರೆನ್ಸ್ ಬರ್ತಿದೆ. ಸೊ ವಾಟ್ ವಿ ಥಾಟ್ ಇಸ್ ಎಕ್ಸ್ಟ್ರಾ ಒಂದು 20 kgs ತೊಗೊಂಬಿಡೋಣ ಅಂತ. ಇಲ್ಲಿ ತೊಗೊಂಡ್ರೆ ಒಂದು ಸ್ವಲ್ಪ ಪ್ರೈಸಿಂಗ್ ಕಡಿಮೆ, ಮತ್ತು ಏರ್ಪೋರ್ಟಲ್ಲಿ ಹೋಗಿ ಅಲ್ಲಿ ಅವರು ಚೆಕ್ ಮಾಡಿದಾಗ ಏನಾದ್ರೂ 1 or 2 kgs ಡಿಫ್ರೆನ್ಸ್ ಬಂದರೆ ತುಂಬ ಜಾಸ್ತಿ ಪೇ ಮಾಡಬೇಕಾಗುತ್ತೆ. ಅರಿಸ್ ತೊಗೊಳೋದು ಬೇಡ. ಜೊತೆಗೆ ವಾಪಸ್ ಬರಬೇಕಾದ್ರೆ ಏನಾದ್ರೂ ಬೈ ಮಾಡ್ತೀವಿ ಅನ್ನೋ ರೀಸನ್ನಿಂದ ಎಕ್ಸ್ಟ್ರಾ 20 kg ತೊಗೋತಾ ಇದ್ದೀವಿ. ಸೊ ನಾನು ಈ ಬ್ಯಾಗಲ್ಲಿರೋದು ಇದು 15 kg ಇತ್ತು. ಈಗ ಈ ಬ್ಯಾಗಲ್ಲಿರೋದು ಒಂದಷ್ಟು ತೆಗೆದುಬಿಟ್ಟು ಇದನ್ನು 20 kg ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮತ್ತು ಸಣ್ಣ ಸಣ್ಣ ಬ್ಯಾಗಲ್ಲೆಲ್ಲ ಇಟ್ಟಿದ್ವಿ, ಅದೆಲ್ಲ ತೆಗೆದುಬಿಟ್ಟು ಇದಕ್ಕೆ ಶಿಫ್ಟ್ ಮಾಡ್ತೀನಿ. ಸೊ ಎಕ್ಸ್ಟ್ರಾ ಸ್ಪೇಸ್ ಉಳಿದ್ರೂ ಪರವಾಗಿಲ್ಲ, ರಿಸ್ಕ್ ತೊಗೊಳೋದು ಬೇಡ ಅಂತ. 20 kg ಇದೆಯಾ? 20 kg ಅದಾಯಿತು. ಎಲ್ಲ ಒಂದ್ರದ್ದು ಸ್ವಲ್ಪ ನೆಕ್ಸ್ಟ್ ಇದೊಂದು 20 kg ಇದೊಂದಾ ಚಚ್ಚಾ ಈ ಕಡೆ This video is all about departure from Namma Bengaluru and arrival in Hanoi. ನಾವು ಮನೆಯಿಂದ ಹೊರಟಿದ್ದು 8 ಆಗಿತ್ತು. ನಮ್ಮ ಫ್ಲೈಟ್ ಬಂದು 11:30ಗೆ ಇದ್ದಿದ್ದು. ಇಂಟರ್ನ್ಯಾಷನಲ್ ಅಂದರೆ 3 hours ಮುಂಚೆ ಇರಬೇಕು. ಬಟ್ ನಮ್ಗೆ ಸ್ವಲ್ಪ ಲೇಟೇ ಆಗೋಯಿತು. 8 ಆದರೂ ಇನ್ನೂ ಅವಾಗ ಮನೆಯಿಂದ ಹೊರಟ್ವಿ. ಏಕೆಂದರೆ ಬೆಳಗ್ಗೆ ಬರ್ತ್ಡೇ ಸೆಲೆಬ್ರೇಷನ್ಗೆಲ್ಲ ಹೋಗಿ ಸ್ವಲ್ಪ ಟಯರ್ಡ್ ಆಗಿತ್ತು. ಬಂದು ಸುಧಾರಿಸ್ಕೊಂಡು ಹೊರಡೋ ಅಷ್ಟರಲ್ಲಿ ಲೇಟೇ ಆಗೋಯಿತು. ಅಟ್ ದಿ ಟರ್ಮಿನಲ್ 2 ಫಾರ್ ದಿ ಇಂಟರ್ನ್ಯಾಷನಲ್ ಡಿಪಾರ್ಚರ್. ನೋಡೋದಕ್ಕೇ ಏರ್ಪೋರ್ಟು ಸಖತ್ತಾಗಿದೆ. ಇರೋ ನಿಮಿಷ. ಹಲೋ ಶಿಸ್ತಾ, ಆರ್ ಯು ಎಕ್ಸೈಟೆಡ್? ಶಿಸ್ತಮ್ಮ, ಶಿಸ್ತಾ, ಏ ಶಿಸ್ತಾ, ಈಗ ಲಗೇಜಸ್ ಎಲ್ಲ ಚೆಕ್ ಇನ್ ಮಾಡಿಸಿ ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡ್ಕೊಳೋದಕ್ಕೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಬೇಗ ಬಂದು ಶಸ್ತನ ಪ್ಲೇ ಏರಿಯಾ ಕರ್ಕೊಂಡು ಹೋಗೋಣ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ, ಟೈಮ್ ಆಗೋಗಿದೆ. ಶಸ್ತ ಇಲ್ಲಿ ನೋಡಿಲ್ಲ. ಏಯ್ ಬಂಗಾರಿ, ಎಲ್ಲೋಗ್ತಿದ್ದೀನಿ ನೀನು ಇವತ್ತು? ಚಚ್ಚೋ ನೋಡಿಲ್ಲ, ಜೀರಿ ಬ್ಯಾಗಲ್ಲೂ ಇದೆ, ಅದರಲ್ಲೇ ಇದೆ. ಚಿಚ್ಚಾ, ಏ ಶಿಸ್ತಾ, ಏ ಶಿಸ್ತಾ, ಅಲ್ಲಿ ನೋಡಿಲ್ಲ. ಏನಮ್ಮ ಏನಂತದ? ಹ್ಯಾಪಿ ಹ್ಯಾಪಿ. ಶಸ್ತ ನೀನಿರೋದ್ರಿಂದ ನಮ್ಮ ಪ್ರಯಾರಿಟಿ ಏನು ಬಂತು ನೋಡು. ನಾವು ಇಟ್ಸ್ ಟೈಮ್ ಟು ಬೋರ್ಡ್ ದಿ ಫ್ಲೈಟ್. ಯಾರಾದರೂ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ರೆ, ಅಂದರೆ 1 year ಬೇಬಿ, 2 years, 3 years ಅನ್ನೋಗಿದ್ರೆ ಒಂದು ಟಿಪ್ ಅದೇನೆಂದರೆ, ಅವ್ರಿಗೆ ಹೊಸ ಟಾಯ್ಸ್ನ ಕ್ಯಾರಿ ಮಾಡಿ. ಯೂಸ್ ಮಾಡಿರೋ ಟಾಯ್ಸ್ನ ನೀವು ತೊಗೊಂಡೋದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇರೋಲ್ಲ, ಸ್ವಲ್ಪ ಹೊತ್ತಲ್ಲೇ ಅವರು ಆಟಾಡಲ್ಲ, ಲೈಕ್ ಇಷ್ಟಪಡಲ್ಲ. ಬಟ್ ನೀವು ಹೊಸ ಟಾಯ್ಸ್ನ ತೊಗೊಂಡಿದ್ರೆ
ಶಾಪ್ ಮಾಡಿದರೆ ಅದನ್ನು ಮುಂಚೆನೇ ಕೊಡಬೇಡಿ, ಫ್ಲೈಟಲ್ಲೇ ಓಪನ್ ಮಾಡಿ ಕೊಡಿ. ಸೊ ಅವರಿಗೆ ಹೊಸದು ಅನಿಸುತ್ತೆ, ಅದ್ರ ಜೊತೆ ಸ್ವಲ್ಪ ಜಾಸ್ತಿ ಹೊತ್ತು ಆಟ ಆಡ್ತಾರೆ. ನಮಗೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ, ಅಂದರೆ ಅವ್ರನ್ನ ಎಂಗೇಜಿಂಗ್ ಆಗಿ ಇಟ್ಕೋಬೋದು ಒಂದಷ್ಟೊತ್ತು. ನಾವಿವಾಗ ಹೊಚಿಮಿನ್ ಸಿಟಿಯಲ್ಲಿ ನಾವು ನಿನ್ನೆ ಬೋರ್ಡ್ ಆಗಿದ್ದು ಫ್ಲೈಟ್ಗೆ ಅರೌಂಡ್ 11:30 ನಾನು ಇಲ್ಲಿ ರೀಚ್ ಆದಾಗ 4 ಗಂಟೆ. ಅದು ಪ್ರೊಸೀಜರು ಇಮಿಗ್ರೇಷನ್ ಅದೆಲ್ಲ ಮುಗಿಸ್ಕೊಂಡು ಬರೋಷ್ಟು 5 ಮಿನಿಟ್ಸ್ 7 days. ಇವಾಗ ನೆಕ್ಸ್ಟು ಹನಾಯ್ಗೆ ಫ್ಲೈಟ್ ತೊಗೊಳ್ಬೇಕು. ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಸರ್ಚ್ ಮಾಡಿದಾಗ ಬರ್ಗರ್ ಕಿಂಗ್ ಇತ್ತು, ಬಟ್ ಇವಾಗ ಬರ್ಗರ್ ಕಿಂಗ್ ಹೋಗೋದಕ್ಕೆ ಆಲ್ರೆಡಿ ಟೈಮ್ ಆಗಿದೆ. 10:30 ನಾವು ಹೇಗೆ ಹನಾಯ್ಗೆ ಬೋರ್ಡ್ ಆಗಬೇಕು. ನಿಯರ್ ಬೈ 100 ಮೀಟರ್ಸಲ್ಲಿ ಇಂಡಿಯನ್ ರೆಸ್ಟೋರೆಂಟ್ ಸಿಕ್ತು, ಮಸಾಲೆ ದೋಸೆ ಎಲ್ಲ ಸಿಕ್ತು, ಬಟ್ ಅಲ್ಲಿಗೆ ಹೋಗೋದಕ್ಕೂ ಆಗಲ್ಲ. ಸೊ ಇವಾಗ ತಿನ್ನೋಕ್ಕೂ ಟೈಮ್ ಇಲ್ಲ, ಅದಕ್ಕೆ ಜಸ್ಟ್ ಒಂದು ಜ್ಯೂಸ್ ಕುಡಿದ್ಬಿಟ್ಟು ಹೊರಡೋಣ ಅಂತ ಜ್ಯೂಸ್ ತೊಗೋದಾಯ್ತು. ಹನಾಯ್ ಅರೌಂಡ್ 12:30 ರೀಚ್ ಆಗ್ತಿದೆ ಅನಿಸುತ್ತೆ. ಸೊ ಹೋಗಿ ಹೋಟೆಲ್ ಚೆಕಿಂಗ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಒಂದು 3 ಗಂಟೆಯಿಂದ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಇವತ್ತು ನಾಳೆ ಆ್ಯಂಡ್ ನಾಡಿದ್ದು 3 ದಿನ ಹನಾಯ್ಗೆ ಇರೋದು. ಸೊ ಆದಷ್ಟು ಪ್ಲೇಸಸ್ ಕವರ್ ಮಾಡೋಣ ಅಂತ. Hi everyone, welcome to Hanoi. Finally we reached Hanoi. ಒಂದು 1 hour ಆಯಿತು ಅನಿಸುತ್ತೆ ರೀಚ್ ಆಗಿ. ಈಗ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಹೋಟೆಲ್ಗೆ ಕ್ಯಾಬ್ ನಾವು ಗ್ರ್ಯಾಬಲ್ಲಿ ಮಾಡೋಣ ಅಂತ ನೋಡಿದ್ವಿ, ಬಟ್ ಗ್ರ್ಯಾಬಲ್ಲಿ ಇಟ್ ವಾಸ್ ಟೇಕಿಂಗ್ ಟೂ ಮಚ್ ಟೈಮ್. ಅದಕ್ಕೆ ನಾವು ಇಲ್ಲೇ ಇದ್ದಿದ್ದು ಒಂದು ಟ್ಯಾಕ್ಸಿ ಅವ್ರನ್ನ ಕೇಳಿ ನಮ್ಮ ಪ್ರೈಸಿಗೆ ಬರ್ತಾರ ಅಂತ ಮಾತಾಡ್ಕೊಂಡು ಇವಾಗ ಅದೇ ಟ್ಯಾಕ್ಸಿಗೆ ಹೋಗ್ತಾ ಇದ್ದೀವಿ. 4 o'clockಗೆ ಒಂದು ಅಟ್ರಾಕ್ಷನ್ ಬುಕ್ ಆಗಿದೆ. ಬೆಳಗ್ಗೆ ಒಂದು ಜ್ಯೂಸ್ ಕುಡಿದಿರೋದು ಅಷ್ಟು ತಿಂಡಿ ಮಾಡಿಲ್ಲ. ಸೊ ಇವಾಗ ಹೋಗಿ ಲಗೇಜ್ ಎಲ್ಲ ಇಟ್ಬಿಟ್ಟು ನಾವು ಉಳ್ಕೊತಾ ಇರೋದು Airbnb. ಕುಕ್ ಮಾಡ್ಕೋಬೋದು, ಬಟ್ ಕುಕ್ ಮಾಡ್ಕೊಳೋದಕ್ಕೆ ಅಷ್ಟು ಟೈಮ್ ಇಲ್ಲ. ಸೊ ಎಲ್ಲಾದರೂ ಇಂಡಿಯನ್ ರೆಸ್ಟೋರೆಂಟಲ್ಲಿ ಊಟ ಮಾಡಿಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಪ್ಲೇಸ್ಗೆ ಹೊರಡಬೇಕು. ನಾವು Airbnb ರೀಚ್ ಆದ್ವಿ, ಬಟ್ ಊಟ ಮಾಡೋಷ್ಟು ಟೈಮ್ ಇರಲಿಲ್ಲ. ನಾವು ಒಂದಷ್ಟು ಪುಳಿಯೋಗರೆ ಗೊಜ್ಜು ಮತ್ತು ರೊಟ್ಟಿ ಚಟ್ನಿ ಪುಡಿ ಎಲ್ಲ ಕ್ಯಾರಿ ಮಾಡಿದ್ವಿ. ಸೊ ಟೈಮ್ ಇಲ್ಲ ಅಂತೇಳಿ ಅದನ್ನೇ ಸ್ವಲ್ಪ ತಿಂದ್ಕೊಂಡು ಹೊರಟ್ವಿ. ಓಪನ್ ಹಬ್ ಬಸ್ಸಲ್ಲಿ ಸಿಟಿ ಟೂರ್ ಹೋಗೋಣ ಅಂತ ಬಂದಿದ್ದೀವಿ. ಆ್ಯಕ್ಚುಲಿ ಮಳೆ ಬರ್ತಾ ಇದೆ, ಡೇ ಟೈಮ್ ಆಗಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ನಮ್ಮ ಟೈಮಿಂಗ್ ಸೆಟ್ ಆಗಿಲ್ಲ. ಸೊ ನೈಟೇ ಹೋಗೋಣ ಅಂತ. ಮಳೆ ಬರ್ತಿದೆ, ಗೊತ್ತಿಲ್ಲ ಏನು ಮಾಡೋದು. ಇನ್ನೂ ಒಂದು 2 ಪ್ಲೇಸ್ ಬುಕ್ ಆಗಿದೆ. ಫ್ಲೈಟ್ ಮಧ್ಯಾಹ್ನ ಲೇಟ್ ಆಗೋಯ್ತು ಟೇಕ್ ಆಫ್ ಆಗೋದು, ಬಿಕಾಸ್ ಅಲ್ಲೂ ತುಂಬ ಮಳೆ ಬರ್ತಿತ್ತು, ವೆದರ್ ಸರಿ ಇರಲಿಲ್ಲ. ಸೊ ಅವ್ರು ಡಿಲೇ ಮಾಡಿದ್ರು ಟೇಕ್ ಆಫ್ ಆಗೋದು, ಅದರಿಂದ ಎಲ್ಲನೂ ಡಿಲೇ ಆಗೋಯ್ತು. ಇವಾಗ ನಾವು ನೋಡೋ ಪ್ಲೇಸಸ್ ಕೂಡ ಟೈಮಿಂಗ್ಸು ಚೇಂಜ್ ಆಗೋಯ್ತು. ಏನು ಮಾಡ್ತೀವೋ ನೋಡೋಣ. ಅಕ್ಟೋಬರ್ ಮೇನ್ ಸೀಸನ್ ಅಂದರೆ ಕರೆಕ್ಟ್ ಸೀಸನ್ ಅಂತಕೊಂಡು ಬಂದ್ವಿ, ನೋಡಿದ್ರೆ ಮಳೆ ಹಿಡ್ದಿದೆ. ಶಸ್ತಾ ಬೇರೆ ಇದ್ದಾಳೆ. ಶಾಸ್ತಾ ಮಳೆ ಬರ್ತಿದೆ. ಓಪನ್ ಆಫ್ ಬಸ್ಸಲ್ಲಿ ಏನು ಮಾಡೋದು ಅಂದ್ಕೊಂಡ್ವಿ, ನೋಡಿದ್ರೆ ನಮಗೆಲ್ಲ ಈ ಥರ ಪ್ಲಾಸ್ಟಿಕ್ ಕವರ್ಸ್ ಕೊಟ್ಟಿದ್ದಾರೆ. ಸೊ ಇದನ್ನ ಹಾಕೊಂಡು ಮೇಲ್ಗಡೆಯಿಂದನೇ ವ್ಯೂ ಎಂಜಾಯ್ ಮಾಡ್ಬೋದು ಅಂತ. ಸೊ ಎಲ್ಲರೂ ಫ್ಯಾಮಿಲಿಯವ್ರು ಎಲ್ಲರೂ ಹಾಕೊಂಡಿದ್ದೀವಿ. ಚೆನ್ನಾಗಿದೆ ಈ ಥರ. ಇದು ವಿಯೆಟ್ನಮೀಸ್ ಹ್ಯಾಟ್. ಶಸ್ತಾ ನಿಂಗೆ ಕ್ಯಾಪ್ ಕೊಡ್ಲಾ? ಚಚ್ಚು ಚಚ್ಚು ಅವಳ ಮುಖ ಕವರ್ ಆಗಿ ಹೋಗಿದೆ, ಅವಳ ಫೇಸೇ ಕಾಣಿಸ್ತಾ ಇಲ್ಲ. ಹಾ ಓಕೆ, ಅವಳಿಗೊಂದು ಹ್ಯಾಟ್ ಹಾಕ್ಲಾ? ಸೊ ಸಿಟಿ ಟೂರ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಟ್ ವಿಲ್ ಟೇಕ್ ಅನ್ ಅವರ್ ಐ ಗೆಸ್ ಕಂಪ್ಲೀಟ್ ಮಾಡೋದಕ್ಕೆ. ನೋಡೋಣ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ. ನಿಮಗೆ ಇಂಟ್ರೆಸ್ಟ್ ಇರೋರು ಆ್ಯಕ್ಚುಲಿ 1 ಅವರಲ್ಲಿ ಜಸ್ಟ್ ನಾವು ನೋಡ್ಕೊಂಡು ಹೋಗೋದು, ಸೈಟ್ ಸೀಯಿಂಗ್ ಥರ ನೋಡ್ಕೊಂಡು ಹೋಗೋದಷ್ಟೇ. ಯಾರಿಗಾದ್ರೂ ಫುಲ್ ಇಂಟ್ರೆಸ್ಟ್ ಇದೆ ಅನ್ನೋರು ಅಗೈನ್ 4 ಅವರ್ಸ್ ಅಲ್ವಾ ಬರುತ್ತಾ, 4 ಅವರ್ಸ್ ತೊಗೊಂಡ್ರೆ ಆ ಸ್ಟಾಪಲ್ಲಿ ನಿಲ್ಲಿಸಿ ಹೋಗಿ ನೋಡ್ಕೊಂಡು ಬರ್ಬೋದು. ಅದೇ ಆ ಪ್ಲೇಸಸ್ ಹತ್ರ ಹೋಗ್ಬಿಟ್ಟು ನೋಡ್ಕೊಂಡು ಬರ್ಬೋದು. ಇವಾಗ 1 ಅವರ್ ತೊಗೊಂಡಿರೋದ್ರೆ ಜಸ್ಟ್ ಬಸ್ಸಲ್ಲೇ ನೋಡ್ಕೊಂಡು ಹೋಗ್ಬೋದು.
ಶಸ್ತನ ಹಾಕೊಂಡಿದೆ ಕ್ಯಾಪು ಬಂಗಾರಿ ಚೆನ್ನಾಗಿದ್ಯಾ ಯಾಕೆ ಛತ್ರಿ ಬೇರೆ ಇಟ್ಕೊಂಡಿದ್ಯಾ ನೀನು ಇದು ಸಮೇತ ಛತ್ರಿ ಏನಕ್ಕೆ ಹಾಕೊಂಡಿದ್ಯಾ ಅದು ಸಾಕನ್ಸುತ್ತಲ್ಲ ಇಲ್ಲಿ ಬ್ಲೂಟೂತ್ ಕನೆಕ್ಟ್ ಮಾಡೋ ಆಪ್ಷನ್ ಇದೆ ಒಬ್ರೊಬ್ರಿಗೂ ಒಂದೊಂದು ಬ್ಲೂಟೂತ್ ಕೊಡ್ತಾರೆ ಈಚ್ ಪ್ಲೇಸ್ ಹೋದಾಗ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಸೊ ನೀವು ಬ್ಲೂಟೂತ್ ಹಾಕೊಂಡು ಕೇಳಿಸ್ಕೋಬಹುದು ಒಂದೊಂದು ಇಂಟರ್ನ್ಯಾಷನಲ್ ಟ್ರಿಪ್ ವಿಡಿಯೋದಲ್ಲಿ ಹೇಳಿದ್ವಿ ನಾವು ಅಟ್ರಾಕ್ಷನ್ಸ್ ಎಲ್ಲ ಮುಂಚೆನೆ ಕ್ಲೂಕ್ ಅನ್ನೋ ಆ್ಯಪಲ್ಲಿ ಬುಕ್ ಮಾಡ್ತೀವಿ ಅಂತ ಸೊ ಇದೆಲ್ಲಾನು ಕ್ಲೂಕ್ ಆ್ಯಪಲ್ಲೇ ಬುಕ್ ಆಗಿದೆ ಮತ್ತು ಇಲ್ಲಿ ಬಂದು ಬುಕ್ಕಿಂಗ್ ಮಾಡೋದು ಇನ್ನೇನಕ್ಕೆ ಜೊತೆಗೆ ಸ್ವಲ್ಪ ಪ್ರೈಸಿಂಗ್ ಡಿಫ್ರೆನ್ಸ್ ಇರುತ್ತೆ ಅಂತ ಎಲ್ಲ ಅಲ್ಲೇ ಮಾಡ್ಕೊಂಡು ಬಂದಿದ್ವಿ ಇದು ಇಲ್ಲೇ ಬುಕ್ ಮಾಡಿದ್ರಿಂದ ಅವ್ರ ಹತ್ರ ಜಸ್ಟ್ ಒಂದ್ಸತಿ ಕ್ಲಾರಿಫಿಕೇಶನ್ಗೆ ಹೋಗಿದ್ದು ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಪ್ಲೇಸ್ ಬಂದು ಅಕ್ವೇರಿಯಂ ಒಂದಿದೆ ಅದಾದ್ಮೇಲೆ ಇನ್ನೊಂದು ಯಾವುದೋ ಒಂದು ಪ್ಲೇಸ್ ಇದೆ ಹೆಸರಿಗೆ ಗೊತ್ತಾಗ್ತಾ ಇಲ್ಲ ಅಲ್ಲಿ ಹೋಗ್ಬರೋಣ ಅಂತ ಟ್ರೈನ್ ಸ್ಟ್ರೀಟ್ ಮೇನ್ ಹೋಗಬೇಕು ನಾವು ಇವತ್ತು ನಾಳೆ ನಾಡಿದ್ದು 3 ದಿನ ಹನೋಯಲ್ಲಿ ಇರ್ತೀವಿ ಬಟ್ ದ ಥಿಂಗ್ ಈಸ್ ಟುಮಾರೋ ಆ್ಯಂಡ್ ಡೇ ಆಫ್ಟರ್ ಟುಮಾರೋ ಇಟ್ಸ್ ಫುಲ್ಲಿ ಪ್ಯಾಕ್ಡ್ ನಾಳೆ ಹ್ಯಾಲಾಂಗ್ ಬೇ ವಿಸಿಟ್ ಇದೆ ಅದೇ ಕ್ರೂಸಲ್ಲಿ ನಾಡಿದ್ದು ಇನ್ನೊಂದು ಯಾವುದೋ ಪ್ಲೇಸಪ್ಪ ಬಿನ್ ಅನ್ಸುತ್ತೆ ಅದು ಫುಲ್ ಡೇ ಪ್ಯಾಕ್ ಆಗೋಗಿದೆ ಸಾಪ ಬುಕ್ ಮಾಡ್ಕೊಂಡಿದ್ವಿ ಫಸ್ಟು ಬಸ್ ಹೊರಡ್ತು ಸಾಪದಲ್ಲಿ ಲ್ಯಾಂಡ್ ಸ್ಲೈಡ್ಸ್ ಆಗ್ತಿದೆ ಅಂತ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಬಂತು ಅದ್ರ ಜೊತೆಗೆ ಟ್ರಾವೆಲಿಂಗ್ ಜಾಸ್ತಿ ಆಗುತ್ತೆ ಓವರ್ ನೈಟ್ ಬಸ್ಸಲ್ಲಿ ಹೋಗ್ಬೇಕಿತ್ತು ತುಂಬ ಕಷ್ಟ ಆಗುತ್ತೆ ಶಸ್ತಾನೆಲ್ಲ ಇಟ್ಕೊಂಡು ಅಂತೇಳಿ ನಾವು ಸಾಪ ಕ್ಯಾನ್ಸಲ್ ಮಾಡಿಕೊಂಡು ಸೇಮ್ ಎಕ್ಸ್ಪೀರಿಯನ್ಸ್ ಬೇಕು ಅಂತ ನಿಂಬಿನ್ ಅನ್ನೋ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅದು ಹನೋಯಿಂದ ಸ್ವಲ್ಪ ದೂರದಲ್ಲಿದೆ ಅದು ನಾಡಿದ್ದು ನಾಡಿದ್ದು ಪ್ಯಾಕ್ ಆಗಿರೋದ್ರಿಂದ ಕೆಲವು 2-3 ಪ್ಲೇಸ್ ಆಪ್ಷನಲ್ ಆಗಿ ಇಟ್ಕೊಂಡಿದ್ದೀವಿ ನೋಡಬೇಕು ಅದಷ್ಟು ವಿಸಿಟ್ ಮಾಡೋದಕ್ಕೆ ಟ್ರೈ ಮಾಡಬೇಕು ಇದೇನದ ಮ್ಯೂಸಿಯಂ ಇದು ಯಾವುದೋ ಒಂದು ನೋಡಕ್ ಚೆನ್ನಾಗಿ ಅನಿಸ್ತಾ ಇದೆ ಆಕ್ಚುಲಿ ಇಷ್ಟೊತ್ತರ್ಗು ಏನು ಅಷ್ಟು ವಾಹನ ಥರ ಇರಲಿಲ್ಲ ಬಟ್ ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಅನಿಸ್ತಾ ಇದೆ ಇಷ್ಟೊತ್ತು ತೂಗಿಸ್ತಾ ಇದ್ವಿ ಎಲ್ಲರೂ ನಿದ್ದೆ ಬೇರೆ ಸರಿ ಆಗಿಲ್ಲ ಆಲ್ಮೋಸ್ಟ್ ಲೈಕ್ ಮಲ್ಲೇಶ್ವರಮಲ್ಲಿ ಓಡಾಡೋ ಥರ ಫೀಲ್ ಇತ್ತು ಇವಾಗ ಯಾವುದೋ ಒಂದು 2 ಪ್ಲೇಸು ಚೆನ್ನಾಗಿ ಕಾಣಿಸ್ತಿದೆ ಆ ಬ್ಲೂಟೂತ್ ಕೊಟ್ಟಿದ್ರಲ್ವಾ ಅವ್ರ ಭಾಷೆ ನಾರ್ಮಲಾಗಿ ಮಾತಾಡಿದ್ರೆ ಅರ್ಥ ಆಗಲ್ಲ ಅದ್ರ ಜೊತೆ ಆ ಬ್ಲೂಟೂತ್ ಹಾಕೊಂಡ್ರೆ ಇನ್ನೂ ಏನೂ ಅರ್ಥ ಆಗಲ್ಲ ಅಂತೇಳಿ ನಾವು ಹಾಕೊಳಕ್ಕೆ ಹೋಗಿಲ್ಲ ದ ಪ್ರಾಬ್ಲಮ್ ಹಿಯರ್ ಈಸ್ ಲ್ಯಾಂಗ್ವೇಜ್ ಬ್ಯಾರಿಯರ್ ಬೇಸಿಕ್ ಇಂಗ್ಲೀಷ್ ಕೂಡ ಬರಲ್ಲ ಅಂದರೆ ನೀವು ಗೂಗಲ್ ಟ್ರಾನ್ಸ್ಲೇಟರ್ ಹಾಕಿ ತೋರಿಸಿದ್ರು ಕೂಡ ಅವ್ರಿಗೆ ಅರ್ಥ ಆಗಲ್ಲ ನಮಗಂತೂ ತುಂಬ ಕಷ್ಟ ಆಗೋಯಿತು ಸ್ಟಾರ್ಟಿಂಗ್ ಏನಾಯಿತು ಅಂದರೆ ಹೊಚಿಮನ್ ಸಿಟಿಯಿಂದ ಹನಾಯ್ ಬಂದಮೇಲೆ ಕ್ಯಾಬ್ ಬುಕ್ ಮಾಡಬೇಕಾಗಿತ್ತು ಗ್ರ್ಯಾಬ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಟ್ರೈ ಮಾಡ್ತಾ ಇದ್ದೆ ಅದರಲ್ಲಿ ಬುಕ್ಕಿಂಗ್ ಆಗ್ತಿರ್ಲಿಲ್ಲ ಅದರಲ್ಲೇ ಬುಕ್ ಮಾಡಿದ್ರೆ ಬರುತ್ತೋ ಅದೆಲ್ಲ ಪೇ ಮಾಡಿಬಿಡ್ತಾರೆ ಸೊ ಎಕ್ಸ್ಟ್ರಾ ನಾವೇನು ಕ್ಯಾಶ್ ಕೊಡೋ ನೆಸೆಸಿಟಿ ಇರಲ್ಲ ಬಟ್ ಅದರಲ್ಲಿ ಬುಕ್ ಆಗಿಲ್ಲ ಅದ್ರ ಜೊತೆಗೆ ನಾವು ಫ್ಯಾಮಿಲಿಯೆಲ್ಲ ಹೊರಗಡೆ ಬಂದು ನಿಂತ್ಕೊಂಡ್ಬಿಟ್ರೆ ಏರ್ಪೋರ್ಟಲ್ಲಿ ನಮ್ಮ ಮೆಜೆಸ್ಟಿಕಲ್ಲಿ ಆಟೋದವರು ಕರೀತಾರಲ್ಲ ಬನ್ನಿ 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 ಅಂತ ಎಲ್ಲಿಗೆ ಅಂತ ಆ ಥರ ಇಲ್ಲಿ ಟ್ಯಾಕ್ಸಿ ಅವ್ರು ಬಂದ್ಬಿಟ್ಟು ಎಲ್ಲಿಗೆ ಬನ್ನಿ ಕರ್ಕೊಂಡು ಹೋಗ್ತೀವಿ ಸ್ಟಾರ್ಟ್ ಮಾಡಿದ್ರು ಬರೋಕ್ಕೆ ಎಷ್ಟು ಬೇಡ ಅಂದ್ರೂ ಅವ್ರು ಬಿಡಲಿಲ್ಲ ಫೋರ್ಸ್ ಮಾಡಿದ್ರು ನಮಗೂ ತುಂಬ ಹೊಟ್ಟೆ ಹಸಿವಾಗಿತ್ತು ಸೊ ನಾವು ಹೋಗೋಣ ನಮ್ಮ ಪ್ರೈಸಿಗೆ ಮುಂದೆ ಹೋಗೋಣ ಅಂತಲೇ ಅಂದ್ಕೊಂಡ್ವಿ
ನಮ್ಮ ಪ್ರೈಸಿಗೆ ಬರೋದಕ್ಕೆ ಒಪ್ಕೊಂಡು ಹನಾಯ್ 1 ಅವರ್ ಸಿಟಿ ಟೂರ್ ಮುಗೀತು. ನಮಗೇನು ಅಷ್ಟು ಇಷ್ಟ ಆಗಲಿಲ್ಲ. ಯಾರಿಗಾದ್ರು ತುಂಬ ಟೈಮ್ ಇದ್ದರೆ ಅವರು ಇದಕ್ಕೆ ಹೋಗಿ, ಇಲ್ಲಾಂದರೆ ಬೇರೆ ಬೇರೆ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ಬೋದು. ನಮಗೇನು ಅಷ್ಟು ವರ್ತ್ ಅಂತ ಅನಿಸ್ಲಿಲ್ಲ. ನೆಕ್ಸ್ಟ್ ನಾವು ಹೋಗ್ತಿರೋ ಪ್ಲೇಸ್ ಬಂದು ಲೊಟ್ಟೆ ವರ್ಲ್ಡ್ ಅಕ್ವೇರಿಯಂ. ಇದು ಲೊಟ್ಟೆ ಮಾಲಲ್ಲಿದೆ. ಅಕ್ವೇರಿಯಮ್ ನಮಗೇನು ಅಷ್ಟು ಇಂಟ್ರೆಸ್ಟ್ ಇಲ್ಲ, ಬಟ್ ಶಸ್ತಾಂಗ್ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನಿನ್ನ ಫೇವ್ರೇಟ್ ಬಂದಿದ್ದೀವಿ. ಅಕ್ವೇರಿಯಂ ನೋಡಕ್ ಹೋಗೋಣ ನಾವು. ಚಿಜಮ್ಮ ಎಲ್ಲಿದೆ ಫಿಶು? ಫಿಶ್ ಇದು ಮಿಕ್ಸು ಫೇಮಸ್ ಐಸ್ ಕ್ರೀಮ್ ಶಾಪು. ಬಾಲಿಯಲ್ಲಿದು ಸಿಕ್ಕಾಬಡೆ ಔಟ್ಲೆಟ್ಸ್ ಇದೆ, ಅಲ್ಲಿ ತಿಂದಿದ್ದು. ಅಗೇನ್ ಮತ್ತೆ ಇಲ್ಲೇ ತಿಂತಾ ಇರೋದು. ಇದು ನೋಡಿದ ತಕ್ಷಣ ನನಗೆ ತಿನ್ನಬೇಕು ಅನಿಸ್ತು. ಇದಾದಮೇಲೆ ಮಾಲಲ್ಲೇ ಒಂದು ಸೂಪರ್ ಮಾರ್ಕೆಟ್ ಥರ ಇತ್ತು. ಅಲ್ಲಿ ಸ್ವಲ್ಪ ರೈಸ್ ಬೈ ಮಾಡೋಣ, ಸೊ ದ್ಯಾಟ್ ನಾವು ಫ್ಲ್ಯಾಟಲ್ಲೇ ಕುಕ್ ಮಾಡ್ಕೋಬೋದು. ಬೆಳಗ್ಗೆ ಅಟ್ಲೀಸ್ಟ್ ಬ್ರೇಕ್ಫಾಸ್ಟ್ ಫಿನಿಷ್ ಮಾಡ್ಕೊಂಡು ಹೋಗ್ಬೋದು ಅಂತೇಳಿ ನಾವು ರೈಸ್ ತೊಗೊಳೋಣ ಅಂತ ಹೋದ್ವಿ. ಅವರಿಗೆ ರೈಸ್ ಅಂತ ಹೇಳಿದ್ರೆ ಅರ್ಥನೇ ಆಗ್ತಾಯಿಲ್ಲ. ನಾವು ಊಟಕ್ಕೆ ಅಂತ ಒಂದು ಇಂಡಿಯನ್ ರೆಸ್ಟೋರೆಂಟ್ಗೆ ಹೋದ್ವಿ. ಊಟ ಎಲ್ಲ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ವಾಪಸ್ ರೂಮ್ಗೆ ಬಂದು ಮಲ್ಕೊಂಡ್ವಿ. ನಾವು ಸಿಟಿ ಲೈಫ್ ಏನು ಅಷ್ಟು ಎಕ್ಸ್ಪ್ಲೋರ್ ಮಾಡಲಿಲ್ಲ, ಬಿಕಾಸ್ ಯು ಆರ್ ಸೋ ಟಯರ್ಡ್. ನೆಕ್ಸ್ಟ್ ಡೇ ಬೇರೆ ಹಲಾಂಗ್ ಬೇ ಟೂರ್ ಇತ್ತಲ್ವ, 7:30ಗೆ ಹೊರಡಬೇಕು ಅಂತೇಳಿ ನಾವು ಬೇಗನೆ ಬಂದ್ವಿ. ಇದು ಇವತ್ತಿನ ವಿಡಿಯೋ ಆಗಿತ್ತು.
ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗುಡ್ ನೈಟ್.